ಸಂಗಮೇಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 28 ಲಕ್ಷ ಅವ್ಯವಹಾರ. ನೂತನ ಅಧ್ಯಕ್ಷರಾದ ಶರಣಪ್ಪ ಮುತ್ತಾಳ ಆರೋಪ. ಯಲಬುರ್ಗಾ ತಾಲೂಕಿನ ಸಂಕನಾಳ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಚೇರಿಯಲ್ಲಿ ಇದೇ ಶನಿವಾರ ನೂತನ ಆಡಳಿತ ಕಮಿಟಿಯ ಸರ್ವ ಸದಸ್ಯರ ನೇತೃತ್ವದಲ್ಲಿ ತುರ್ತು ಸಭೆಯನ್ನ ನಡೆಸಿದರು. ತುರ್ತು ಸಭೆಯಲ್ಲಿ ಅಧ್ಯಕ್ಷರಾದ ಶರಣಪ್ಪ ಮುತ್ತಾಳ ಅವರ ಉಪಸ್ಥಿತಿಯಲ್ಲಿ ಹಣಕಾಸಿನ ಅವ್ಯವಹಾರ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಈ ಹಿಂದಿನ ಆಡಳಿತ ಕಮಿಟಿ 2022ರ ಅವಧಿಯಲ್ಲಿ ಇದ್ದ ಅಧ್ಯಕ್ಷರು 28 ಲಕ್ಷ ಅವ್ಯವಹಾರ ಆಗಿದೆ ಎಂದು ಗೊತ್ತಿದ್ರು. ಈ ಬಗ್ಗೆ ಲೆಕ್ಕಪತ್ರ ಆಡಿಟ್ ಅನ್ನ ಹೇಗೆ ಮಾಡಿಸಿದ್ರೋ ಗೊತ್ತಿಲ್ಲ. 28 ಲಕ್ಷ ಹಣಕಾಸಿನ ಅವ್ಯವಹಾರದ ಬಗ್ಗೆ ಚರ್ಚೆ ಮಾಡಲಿಲ್ಲ ಯಾಕೆ? ಇದು ನಮ್ಮ ಅನುಮಾನಕ್ಕೆ ಕಾರಣ. ಈಗ ನಾವು ಹೇಳ್ತಾ ಇರೋದು ಅಂದಾಜು ಲೆಕ್ಕ, ಇನ್ನೂ ಹೆಚ್ಚಿಗೆ ಆಗಿರಬಹುದು ಎನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. 2 ಅವಧಿವರೆಗೆ ಸತತ 10 ವರ್ಷ ಅಧ್ಯಕ್ಷರಾಗಿ ಶರಣಪ್ಪ ಗೌಡ ಮತ್ತು ಅಶ್ವಥ್ ಗೌಡ ಇವರು 10 ವರ್ಷ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಇವರ ಅವಧಿಯಲ್ಲಿ ಆಗಿದೆ. ಆದರೆ ಸೆಕ್ರೆಟರಿ ಅವರು ಏನು ಮಾಡಿದ್ದೋ, ಇನ್ನೊಬ್ರು ಏನು ಮಾಡ್ತಾ ಇದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಷ್ಟೊಂದು ಹಣಕಾಸಿನ ಅವ್ಯವಹಾರ ಆಗಿರುವುದಂತೂ ಸತ್ಯ ಎಂದು ನೇರವಾದ ಆರೋಪವನ್ನ ಮಾಡಿದ್ದಾರೆ. ಇನ್ನು ನೂತನ ಕಮಿಟಿ ಅಕ್ಟೋಬರ್ 2026ರಲ್ಲಿ ಅಧಿಕಾರ ವಹಿಸಿಕೊಂಡಿದೆ. ಆದ್ದರಿಂದ ಹಿಂದಿನ ಅವಧಿಯಲ್ಲಿ ಆದ ಹಣಕಾಸಿನ ಭ್ರಷ್ಟಾಚಾರ ನಡೆದಿದೆ. ಹೀಗೆ ನಿರಂತರ ಮುಂದೂಡುತ್ತಾ ಬಂದಿದ್ದಾರೆ. ಈಗ ನಾವು ಅಧಿಕಾರ ವಹಿಸಿಕೊಂಡ ಮೇಲೆ ಈ ಹಣಕಾಸಿನ ಅವ್ಯವಹಾರ ಬಯಲಿಗೆ ಬಂದಿದೆ ಎಂದರು. ಹೇಳಿರುವುದಕ್ಕಿಂತ ಇನ್ನೂ ಹೆಚ್ಚಿಗೆ ಆಗಿರಬಹುದು. ನಿಖರವಾದ ಅಂಕಿ ಸಂಖ್ಯೆ ಗೊತ್ತಾಗಬೇಕೆಂದರೆ ಈ ವರ್ಷದ ಆಡಿಟ್ರಿಂದ ಪರಿಶೀಲನೆ ಮಾಡಿಸಿದ ಬಳಿಕ ಸತ್ಯಾಸತ್ಯತೆ ಗೊತ್ತಾಗುತ್ತದೆ. ಕಾರಣ, ಮುಖ್ಯ ನೌಕರನಾದ ಮಾಳಪ್ಪ ಬಂಗಾಳಿಯವರಿಗೆ ನೀನು ಆದಷ್ಟು ಬೇಗ ಆಡಿಟರ್ನ ಕರೆಸಿ ನಮ್ಮೆಲ್ಲರ ಸಮಕ್ಷಮದಲ್ಲಿ ಲೆಕ್ಕ ಪರಿಶೀಲನೆ ನಡೆಸಲು ಸೂಚಿಸಿದರು. ಈ ಕುರಿತು ನೂತನ ಅಧ್ಯಕ್ಷರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಹೇಳಿದ ಅವರು, ಈ ಹಿಂದೆ ನಡೆದ ವ್ಯವಹಾರದ ಲೆಕ್ಕಪತ್ರ ಸರಿ ಮಾಡಬೇಕು. ಆ ವ್ಯವಹಾರದ ಮೊತ್ತ 28 ಲಕ್ಷ ಹಣ ವಾಪಸ್ ಬರಬೇಕು. ಇದು ನಿಮ್ಮ ಹಣವಲ್ಲ, ಇದು ಸಾರ್ವಜನಿಕರ ಹಣ. ಇದನ್ನ ದುರುಪಯೋಗ ಮಾಡಿಕೊಳ್ಳಲು ನಾವು ಬಿಡೋದಿಲ್ಲ. ಅಂತವರ ವಿರುದ್ಧ ಕೇಸ್ ದಾಖಲು ಮಾಡುತ್ತೇವೆ ಎಂದು ನೂತನ ಆಡಳಿತ ಮಂಡಳಿ ನಿರ್ದೇಶಕರು ಸರ್ವಾನುಮತದಿಂದ ಎಚ್ಚರಿಸಿದರು. ಇನ್ನು ನಮ್ಮ ಕಮಿಟಿ ರಚನೆಯಾಗಿ 7 ತಿಂಗಳು ಕಳೆದರೂ ಇಲ್ಲಿವರೆಗೂ ಲೆಕ್ಕಪತ್ರ ಸರಿ ಮಾಡಿಲ್ಲ ಯಾಕೆ ಎಂಬ ಪ್ರಶ್ನೆಯನ್ನ ಮಾಡಿದರು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆಸಿ ನಮ್ಮ ಸಮ್ಮುಖದಲ್ಲಿ ಲೆಕ್ಕ ಪರಿಶೀಲನೆ ನಡೆಯಬೇಕು. ಅಲ್ಲಿಯವರೆಗೆ ನಾವು ಹಿಂದಿನ ವ್ಯವಹಾರದ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವುದಿಲ್ಲ. ಅದಕ್ಕೆ ಹಿಂದಿನ ಅಧ್ಯಕ್ಷರು, ಸದಸ್ಯರು ಮತ್ತು ಸಿಬ್ಬಂದಿಗಳು ನೇರ ಹೊಣೆಗಾರರು ಎಂದರು. ಈ ಸಮಯದಲ್ಲಿ ಸೆಕ್ರೆಟರಿ ಮಾಳಪ್ಪ ಮಾತನಾಡಿ 28 ಲಕ್ಷ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಈ ಮೊದಲು ನಿರ್ದೇಶಕರು ತಮ್ಮ ಅನಿಸಿಕೆ ಅಭಿಪ್ರಾಯ ಕುರಿತು ಮಾತನಾಡಿದರು. ಆರಂಭದಲ್ಲಿ ಸೊಸೈಟಿ ನೌಕರರಾದ ಸೆಕ್ರೆಟರಿ ಮಾಳಪ್ಪ ಬಂಗಾಳಿ ಹಾಗೂ ಕ್ಲರ್ಕ್ ಮತ್ತು ಪಿಗ್ಮಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದ ಸಂಜಯ್ ಕುಮಾರ್ ರಾಜೂರು ಇವರ ನಡುವೆ ನಡೆದ ಹಣಕಾಸಿನ ವ್ಯವಹಾರ ಅವರ ಮೇಲೆ ಇವರು ಆರೋಪವನ್ನ ಮಾಡಿದರು. ಮಾತಿನ ವಿವಾದದ ಬಳಿಕ ಕಮಿಟಿಯವರು ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅವರು ಕಟ್ಟಲೇಬೇಕು. ಇದರಲ್ಲಿ ಯಾವುದೇ ಮುಲಾಜು ಇಲ್ಲ. ಮುಂದಿನ ಸಾರ್ವಜನಿಕ ಮೀಟಿಂಗ್ನಲ್ಲಿ ನಿರ್ಧಾರ ಮತ್ತು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶರಣಪ್ಪ ಮುತ್ತಾಳ, ಉಪಾಧ್ಯಕ್ಷರಾದ ಸಂಕಪ್ಪ ಜೋಗಣ್ಣವರ್ ಮತ್ತು ನಿರ್ದೇಶಕರಾದ ಅಂತಪ್ಪ ದೇವಪ್ಪ, ರಾವಣಗಿ, ಶಿವಪ್ಪ, ಗದ್ದಿ, ಶಿವಲಿಂಗಪ್ಪ ಕವಲೂರು, ಷಣ್ಮುಖಪ್ಪ ಯರಂಗಳ, ಹನುಮವ್ವ ಮುದುಕಪ್ಪ ವಾಲ್ಮೀಕಿ, ಮಹಂತೇಶ ಗುರಾಣಿ, ಶಿವಾನಂದಪ್ಪ ಕವಲೂರು, ಕಸ್ತೂರಮ್ಮ ಬಸವರಾಜ್ ಗಡಾದ್, ರಾಜೇಶ್ವರಿ ರಾಜಶೇಖರ್ ಗಡಾದ್ ಹಾಗೂ ಆರ್ಥಿಕ ಬ್ಯಾಂಕಿನ ಪ್ರತಿನಿಧಿ, ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸಿಯಾದಿ, ಪ್ರಜಾಪವರ್ ನ್ಯೂಸ್, ಯಲಬುರ್ಗಾ. ಬ್ಯೂರೋ ರಿಪೋರ್ಟ್ ಸಿಯಾದಿ, NKS TV4 ಯಲಬುರ್ಗಾ.
ಯಾರ ಸಹಾಯ ಮಾಡಿರ್ತಾರೆ. ಪೊಲೀಸರು ಬರ್ತಾರ, 3 ನಂಬರ್ಗೆ ಫೋನ್ ಮಾಡಿದ್ರ ಈ ಬಾಡಿ ಬಂದಿದ್ದು 5 ಮೀಟಿಂಗ್. 5 ಮೀಟಿಂಗ್ ಸಂಜು ನೀ ತಿಂಡಿ ಸರ್, ಈ ಮೀಟಿಂಗ್ ಎದ್ರ ಸಲುವಾಗಿ ನಡೆಸಿದ್ರಿ? ಇದು ಸೊಸೈಟಿದು ಒಂದು ಅಮೌಂಟಿಂದ ಇದಾಗಿ ಅದಕ್ಕೆ ಎನ್ಕ್ವೈರಿ ಮಾಡ್ಸಕ್ಕ ಒಂದು ಸಭೆ ಕರೆದಿದ್ವಿ. ಎಷ್ಟು ಅವ್ಯವಹಾರ ಆಗೈತ್ರಿ? ಇದು ಎಷ್ಟಾಗಿತ್ತಪ್ಪ? ಈಗ ಸೇರಿ ಒಟ್ಟು ಇದೆಲ್ಲ 2 ಸೇರಿ ಹೇಳು ಕಟ್ಟೋದು ಎಷ್ಟೈತಿ ಹೇಳು? ಎಲ್ಲ ಒಂದ ಟೋಟಲ್ ಸಾಲ 28 ಲಕ್ಷ ರೂಪಾಯಿ ಸೊಸೈಟಿ ದುಡ್ಡು ಕಟ್ಟಬೇಕಾಗಿತ್ತು. 28 ಲಕ್ಷ ಹಳೆ ಹೋದ್ ಪೇಟೆ ಆಗಿದ್ದು ಹಗರಣ ಐತಿ. ಅದಕ್ಕೆ ಇದನ್ನು ತುರ್ತು ಸಭೆ ಕರೆದಿದ್ದೀವಿ. ಎಷ್ಟನೇ ಇಸ್ವಿಲಿಂತ್ರ ಇದು? ಇದು ಎಷ್ಟಪ್ಪ? 22 ಐತಿ. 22ರಿಂದ ಇಲ್ಲಿವರೆಗೂ ಈವರೆಗೂ ಅವ್ಯವಹಾರ ಆಗಿದ್ದು ಹಿಂದೂರಿಗೆ ನಾವು ಬಂದ್ಮ್ಯಾಗ ಏನಿದ್ರು ಹಳೆ ಅಧ್ಯಕ್ಷರು ಹೇಳ್ರಿ ಸರ್. ಈಗ ಹಳೆ ಪೀಳಿಗೆ ಆಗಿತ್ತು ಅಷ್ಟು 28 ಲಕ್ಷ ರೂಪಾಯಿ. ಇದು ಮಾಳಪ್ತಿಂದ ಇದು ಸೆಕ್ರೆಟರಿ ತಿಂದಾನೋ. ಎಷ್ಟನೇ ಇಸ್ವಿ ಸರ್ ಹಳೆ ಕಮಿಟಿ ಇರೋದು? ಕಮಿಟಿ ಎಷ್ಟನೇ ಇಸ್ವಿ? 22 ಐತಿ. 22ರಿಂದ ಅದೇ ಕಮಿಟಿಯವರ ಕಂಟಿನ್ಯೂ ಇದ್ರ? ಅದೇ ಕಮಿಟಿ ಇದ್ರು ಸತತ. ಈಗ 10 ವರ್ಷ ಆದ್ರೂ ಅವರ 2 ಪೀರಿಯಡ್ ಅಶ್ವಥ್ ಗೌಡ ಇದು ಆಗಿರೋ ಹಗರಣ 19ರಿಂದ ಈ ಕಡೆ 22 ಇಸ್ವಿಯಿಂದ ಹಗರಣ ನಡೆದಿತ್ತು. ಎಷ್ಟು ವ್ಯವಹಾರ ಆಗೈತೆ ಅಂದ್ರಿ? ಇದು 28 ಲಕ್ಷ ರೂಪಾಯಿ. ಈಗ ಟೋಟಲ್ 47 ಲಕ್ಷ. ಅಂದ್ರೆ ಅಲ್ಲಿಂತ್ರ ಇಲ್ಲಿವರೆಗೂ ಅಡಿಟ್ ಮಾಡಿಸಿದ್ರೆ ಇಲ್ರಿ? ಎಡಿಟ್ ಮಾಡ್ಸ್ಯಾರ, ಹಿಂದಿನ ಅಧ್ಯಕ್ಷರು ಏನೇನು ಮಾಡ್ಯಾರ ಎಲ್ಲ ಆಗೈತ್ರಿ. ಅದು ಆಗಿ ಇದು ಹಗರಣ ಈಗ ನಾವು ಬಂದಿದ್ದೀವಿ, ಹಗರಣ ಹೊರಗೆ. ನಿಮ್ಮ ಕಮಿಟಿ ಸ್ಟಾರ್ಟ್ ಆಗಿ ಎಷ್ಟನೇ ತಾರೀಕಿಲಿಂತ್ರ ಇದಾಗೈತ್ರಿ? ಎಷ್ಟು ತಿಂಗಳಾಗೈತಿ? ಎಷ್ಟು ವರ್ಷ ಆಗೈತ್ರಿ ಯಾವ ಸರ? ಈಗ ನಿಮ್ ಕಮಿಟಿ ಬಂದು? ನಮ್ಮ ಕಮಿಟಿ ಬಂದು 6 ತಿಂಗಳು. 6 ತಿಂಗಳ. ಅಕ್ಟೋಬರ್ದಾಗ ಇದಾಗತ್ತೆ ನಿಮ್ಮ ಸೊಸೈಟಿದ? ಈಗ ನೀವು ಬಂದ ಮೇಲೆ ಈ ಪ್ರಕರಣಗಳು ಹೊರ ಬೆಳಕಿ ಬಂದವ್ರಿ. ನೀವು ಬಂದ ಮೇಲೆನ ಈ ಅವ್ಯವಹಾರ ಬೆಳಕಿ ಬಂದವು. ಈಗ ಮುಂದಿನ ನಿಮ್ಮ ನಿರ್ಧಾರ ಏನ್ರಿ? ಮುಂದಿನ ನಿರ್ಧಾರ ಈ ತುರ್ತು ಸಭೆ ಕರೆದಿರೋದಕ್ಕೆ ಆದ ಉದ್ದೇಶಕ್ಕನ ಮುಂದಿನ ಕಾನೂನು ಕ್ರಮ ತಗೊಳಕನ ಇದನ್ನ ಸಭೆ ಕರೆದಿದ್ದು. ಲೆಕ್ಕ ಸುದ್ದ ಆಗ್ಬೇಕು, ಇಲ್ಲ ತನಿಖೆ ಮಾಡಿಸಿ ಕಾನೂನು ಕ್ರಮ ತಗೋಬೇಕು. ಎಡಿಟಿಂಗ್ ಮಾಡಿಸಿದ್ರೆ ಇಲ್ರಿ? ಎಡಿಟ್ ಆಗ್ಯಾವ ಇಲ್ರಿ? ಈಗ ಅಡಿಟಿಂಗ್ ನಲ್ಲಿ ಅವ್ಯವಹಾರ ಆಗಿದೆ ಅಂತಾರ. ಆಡಿಟ್ ಆಗೈತ್ರಿ 31/3/2026 ದಿನ ಆಡಿಟ್ ಆಗಿಲ್ಲ. ಅದು ಇನ್ನ 20 ದಿನದೊಳಗೆ ಅದು ಆಡಿಟ್ ಆಗತ್ರಿ. ಅದು ಯಾವ ಡೇಟಿನ ತನಕ ಆಡಿಟ್ ಆದಂಗ ರೀ. ಅದು ಯಾಕಂದ್ರ 1 ವರ್ಷದ 1/4/2021 ನಮ್ದು ಇದು ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ ಅಂತ ಹಿಡಿದು ಅಪ್ ಟು ಮಾರ್ಚ್ ತನಕ ನಮ್ಗೆ ವ್ಯವಹಾರ 1 ವರ್ಷದ್ದು. ಈಗ ಆಡಿಟ್ ಹಿಂದಿನ ಫೀಲ್ಡ್ ಅಷ್ಟು ಆಡಿಟ್ ಆಗೈತಿ, ಈ ವರ್ಷದಷ್ಟೇ ಆಡಿಟ್ ಆಗಿಲ್ಲ. ಈಗ ನಾವು 2020-23ರಿಂದ 22ರಿಂದ ಪಿಗ್ಮಿ ಸ್ಟಾರ್ಟ್ ಮಾಡಿದ್ವಿ. ಈಗ ಪಿಗ್ಮಿದು ಒಂದು ಅವ್ಯವಹಾರ ಐತಿ, ಅದು 17 ಲಕ್ಷ ಚಿಲ್ಲರೆ ಅವ್ಯವಹಾರ ಆಗೈತಿ. ಒಳ್ಳೆ ಈ ವರ್ಷದ ಈ ವರ್ಷದ್ದೇನು 1/4/2025ರಿಂದ 31/3/2026 ತನಕ SH 6,50,000 ಅವ್ಯವಹಾರ ಆಗೈತಿ. ಅದಕ್ಕೆ ನಾನೇ ಹೊಣೆಗಾರ ಅಂತಂದು ಕ್ಲರ್ಕ್ ಆದಂಥ ಸಂಜೀವ್ ಕುಮಾರ್ ರಾಜರ್ ಅವರು ನನಗೆ ಬಾಂಡ್ ಮುಖಾಂತರ ಮತ್ತು ಲೆಟರ್ ನನಗೆ ಅಧ್ಯಕ್ಷರು ಕೂಡ ಲೆಟರ್ ಕೊಟ್ಟಿರ್ತಾರೆ. ಅವ್ರ ಬಾಡಿಯವ್ರ ಈಗೇನು ಬಾಡಿಯವ್ರು ನನಗೆ ಏನು ಇದನ್ನ ಮಾಡ್ಯಾರಲ್ರಿ, ನಾನು ಅದನ್ನ ಮುಂದೊಂದು ಏನು ಬಾಂಡ್ ಅಂತ ಕೊಟ್ಟಾನಲ್ಲ, ಕಾನೂನು ಪ್ರಕಾರ ನಾನು ಮುಂದೆ ಹೋರಾಟ ಮಾಡ್ತೀನಿ. ಅಂದ್ರೆ ನಿಮ್ ನಿರ್ಧಾರ ಏನ? ನಮ್ಮ ನಿರ್ಧಾರ ಈಗ ಅವ್ರ ಕಮಿಟಿ ಇವು ರಾಜೀವ್ ಅವ್ರ ಯಾರ ಅವ್ರ ಏನ್ ಮಾಡ್ತಿದ್ರು? ಅವ್ರ ಕ್ಲರ್ಕ್ ಪಿಗ್ಮಿ ಏಜೆಂಟ್ ಬಿತ್ತು ಕ್ಲರ್ಕ್ನು ಇದ್ರು. ಈಗ ಅವರು ನಿಮ್ ಮೇಲೆ ಆರೋಪ ಮಾಡ್ರು, ನೀವು ಅವ್ರ ಮೇಲೆ ಆರೋಪ ಮಾಡತ್ತಿದ್ರಿ? ನನಗೆ ಲೆಕ್ಕ ಕೊಡ್ಲಾರ್ದಕ್ಕ ನಾನು ಅವ್ರನ್ನ ಅಷ್ಟು ಲೆಕ್ಕ ತಗೊಂಡು ಅವ್ರು ಏನ್ ಲೆಕ್ಕ ಕೊಟ್ರ ಅಷ್ಟು ಬಾಡಿಯಾರ ಮುಂದೆ ಇಟ್ಟೇನೆ. ಮತ್ತೇನು ಅವ್ಯವಹಾರ ಆಗೈತೆ ಅಂತ ಅಂದ್ರಲ್ರಿ, ಅದ್ರಷ್ಟು ಆತೇನು ಪಿಗ್ಮಿ ಏಜೆಂಟ್ ಜೋಡಿ ಬಾಂಡ್ ಮುಖಾಂತರ 500 ಬಾಂಡ್ ನಾವು ಅಷ್ಟು ಬರ್ಸ್ಕೊಂಡ್ವಿ. ಅಂದ್ರೆ ಡೈಲಿ ಅವ್ಯವಹಾರ ಆಗಿದ್ದನ್ನ ನೀವು ತಪಾಸಣೆ ಮಾಡ್ತಿದ್ರೋ ಇಲ್ಲ? ಮಾಡ್ತಿದ್ವಿ.
ಮತ್ ಮಾಡಿದ್ರೆ ಇಷ್ಟೊಂದು 6 ಲಕ್ಷ ಅಮೌಂಟ್ ಹೆಂಗ ಗುಂಪಿಂದ SH ಇಲ್ಲಿ ಗುಂಪು ಹೆಣ್ಮಕ್ಳು ಬಂದು ಇಲ್ಲಿ ಕಟ್ಟಿದ್ದು ಬ್ಯಾಂಕಿಗೆ ಪಸಂದ್ ಆಗಿಲ್ಲ. ಹ್ಮ್ ಒಳ್ಳೆ ಖುಷಿಗೆ ಮನೆ ಕೆಲಸ ಖುಷಿಗೆ ಅಂತ ತಗೊಂಡೋಗಿನ ಅದನ್ನು